ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಆಗಾಗ ಸಿಟ್ಟು ಮಾಡಿಕೊಳ್ಳುವುದು, ಬೇಸರವಾಗಿರುವುದು ನಮ್ಮ ಮುಖದ ಚರ್ಮದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ ವಯಸ್ಸಾಗುವಿಕೆ, ಬಿ ಸ್ನಾಯು ಉದ್ವಿಗ್ನ, ಸಿ ಸುಕ್ಕುಗಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಮ್ಮ ಭಾವನೆಗಳು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುವುದೋ ಹಾಗೆಯೇ ದೀರ್ಘಕಾಲದ ತೀವ್ರವಾದ ಅಥವಾ ಆಗಾಗ್ಗೆ ಕೋಪ, ಒತ್ತಡ ಮತ್ತು ಖಿನ್ನತೆಯಂತಹ ಸ್ಥಿತಿಗಳು ಚರ್ಮದ ಮೇಲೆ ವಿವಿಧ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತವೆ. ಕೋಪ ಬಂದಾಗ ಮುಖ ಗಂಟು ಹಾಕುವುದು ಅಥವಾ ಕುಗ್ಗಿಸುವುದು ನಿಮ್ಮ ಮುಖದ ಸ್ನಾಯುಗಳನ್ನು ಉದ್ವಿಗ್ನಗೊಳಿಸುತ್ತದೆ ಮತ್ತು ಕಾಲಾನಂತರದಲ್ಲಿ ಇದು ನಿಮಗೆ ಸೂಕ್ಷ್ಮ ರೇಖೆಗಳು ಮತ್ತು ಸುಕ್ಕುಗಳನ್ನು ಉಂಟುಮಾಡುತ್ತದೆ. ಎರಡನೇ ಪ್ರಶ್ನೆ, ಅಡುಗೆಯಲ್ಲಿ ಅಥವಾ ಪಾನೀಯದ ಮೂಲಕ ಕೊತ್ತಂಬರಿ ಸೊಪ್ಪನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಮೂತ್ರಪಿಂಡದ ಶುದ್ಧೀಕರಣ, ಬಿ ಕರುಳು ಸ್ವಚ್ಛ, ಸಿ ತ್ಯಾಜ್ಯ ಹೊರಹಾಕುತ್ತದೆ, ಡಿ ರಕ್ತ ಶುದ್ಧೀಕರಣ. ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಪಿಂಡದ ಶುದ್ಧೀಕರಣ. ಕೊತ್ತಂಬರಿ ಸೊಪ್ಪು ಊಟಕ್ಕೆ ಪರಿಮಳವನ್ನು ನೀಡುವುದರ ಜೊತೆಗೆ ವಿಶಿಷ್ಟವಾದ ಔಷಧೀಯ ಗುಣಗಳನ್ನು ಹೊಂದಿರುವ ಸಾಧಾರಣ ಗಿಡಮೂಲಿಕೆಯಾಗಿದ್ದು, ಮೂತ್ರಪಿಂಡದ ಶುದ್ಧೀಕರಣ ಅಥವಾ ನಿರ್ವಿಷಗೊಳಿಸುವ ಸಾಮರ್ಥ್ಯ ಮೂತ್ರಪಿಂಡದ ಆರೋಗ್ಯ ಮತ್ತು ಕಾರ್ಯಗಳಿಗೆ ಪ್ರಯೋಜನಕಾರಿಯಾಗಿದೆ. ಕೊತ್ತಂಬರಿಯು ಮೂತ್ರವರ್ಧಕ ಗುಣಲಕ್ಷಣಗಳಲ್ಲಿ ವಿಶೇಷವಾಗಿ ಸಮೃದ್ಧವಾಗಿದ್ದು, ಇದು ಮೂತ್ರ ವಿಸರ್ಜನೆಯನ್ನು ಕ್ರಮಬದ್ಧಗೊಳಿಸಲು ಮತ್ತು ಸರಾಗಗೊಳಿಸಲು ಸಹಾಯ ಮಾಡುತ್ತದೆ. ಮೂರನೇ ಪ್ರಶ್ನೆ, ಎಳ್ಳುಂಡೆ ಅಥವಾ ಎಳ್ಳಿನ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಕೆಂಪು ರಕ್ತಕಣ ಹೆಚ್ಚುತ್ತದೆ, ಬಿ ರಕ್ತದ ಹರಿವು, ಸಿ ಒತ್ತಡ ನಿಯಂತ್ರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಎಳ್ಳಿನಲ್ಲಿರುವ ಕಬ್ಬಿಣದ ಗಮನಾರ್ಹ ಅಂಶವು ಕೆಂಪು ರಕ್ತಕಣಗಳ ಉತ್ಪಾದನೆಯಲ್ಲಿ ಪ್ರಮುಖ ಅಂಶವಾಗಿದೆ. ಇದು ಅಂಗಗಳು ಮತ್ತು ತುದಿಗಳಿಗೆ ಆಮ್ಲಜನಕಯುಕ್ತ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ. ಇದರಿಂದಾಗಿ ದೇಹದಲ್ಲಿ ಶಕ್ತಿಯು ಹೆಚ್ಚುತ್ತದೆ. ಹೆಚ್ಚಿನ ಪ್ರಮಾಣದ ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿರುವುದರಿಂದ ನಿಮ್ಮ ಚಯಾಪಚಯವನ್ನು ಹೆಚ್ಚಿಸುವುದರ ಜೊತೆಗೆ ಇದು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವ ದೇಶದಲ್ಲಿ ಒಂದೇ ಒಂದು ಬಾವಲಿಗಳು ಕಂಡುಬರುವುದಿಲ್ಲ? ಆಪ್ಷನ್ಸ್: ಎ ಆಫ್ರಿಕಾ, ಬಿ ನ್ಯೂಜಿಲೆಂಡ್, ಸಿ ಅಂಟಾರ್ಟಿಕಾ, ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಅಂಟಾರ್ಟಿಕಾ. ಅಂಟಾರ್ಟಿಕಾವನ್ನು ಬಿಟ್ಟು ಪ್ರಪಂಚದ ಎಲ್ಲಾ ಪ್ರದೇಶಗಳಲ್ಲೂ ಬಾವಲಿಗಳು ಕಾಣಸಿಗುತ್ತವೆ. ಅವುಗಳು ಸಾಮಾನ್ಯವಾಗಿ ಒಟ್ಟಿಗೆ ಇರುವುದರಿಂದ ಇಲಿಗಳ ನಂತರ ಬಾವಲಿಗಳು ಭೂಮಿಯ ಮೇಲಿನ ಅತ್ಯಂತ ವೈವಿಧ್ಯಮಯ ಸಸ್ತನಿಗಳು ಎನ್ನಲಾಗುತ್ತದೆ. ಐದನೇ ಪ್ರಶ್ನೆ, ಮಯೋನೈಸ್ ತಿನ್ನುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಅನಾರೋಗ್ಯ, ಬಿ ತೂಕ ಇಳಿಕೆ, ಸಿ ಕಾಂತಿಯುತ ಚರ್ಮ, ಡಿ ಗಟ್ಟಿ ಮೂಳೆ. ಸರಿಯಾದ ಉತ್ತರ ಆಪ್ಷನ್ ಎ ಅನಾರೋಗ್ಯ. ಮಯೋನೈಸ್ ಅನ್ನು ಮೊಟ್ಟೆಯ ಹಳದಿ ಭಾಗ ಅಥವಾ ಕೆಲವು ವಿಧದ ಹಳದಿ ಲೋಳೆ, ಎಣ್ಣೆ, ಸಕ್ಕರೆ, ಉಪ್ಪು ಮತ್ತು ನಿಂಬೆ ರಸದಂತಹ ಪದಾರ್ಥಗಳನ್ನು ಮಿಕ್ಸ್ ಮಾಡುವ ಮೂಲಕ ತಯಾರಿಸಲಾಗುತ್ತದೆ. ಈ ರೀತಿ ತಯಾರಿಸಿದ ಮಯೋನೈಸ್ ಅನ್ನು ಬ್ಯಾಕ್ಟೀರಿಯಾ ಸಂತಾನೋತ್ಪತ್ತಿಗೆ ಆಹಾರ ಎಂದು ಹೇಳಲಾಗುತ್ತದೆ. ಇದನ್ನು ಫ್ರಿಡ್ಜ್ನಲ್ಲಿ ಸರಿಯಾಗಿ ಸಂಗ್ರಹಿಸದಿದ್ದರೆ ಕೆಟ್ಟ ಸೂಕ್ಷ್ಮಾಣುಗಳು ರಾತ್ರಿ ಇಡೀ ಸಂತಾನೋತ್ಪತ್ತಿ ಮಾಡಬಹುದು ಎಂದು ಅಧ್ಯಯನಗಳು ಬಹಿರಂಗಪಡಿಸಿವೆ. ಆರನೇ ಪ್ರಶ್ನೆ, ಅರಿಶಿಣ ಶಾಸ್ತ್ರದ ನಂತರ ವಧು ವರರು ಏಕೆ ಹೊರಗೆ ಹೋಗಬಾರದು ಎನ್ನುತ್ತಾರೆ? ಆಪ್ಷನ್ಸ್: ಎ ಚರ್ಮದ ಹಾನಿ, ಬಿ ಕಪ್ಪು ಚರ್ಮ, ಸಿ ಋಣಾತ್ಮಕ ಶಕ್ತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಂಬಿಕೆ ಮತ್ತು ಪುರಾಣಗಳ ಪ್ರಕಾರ ಹೇಳುವುದಾದರೆ ಅರಿಶಿಣದ ವಾಸನೆಯಿಂದ ಆಕರ್ಷಿತವಾದ ಕೆಟ್ಟ ಶಕ್ತಿಗಳ ಋಣಾತ್ಮಕ ಪರಿಣಾಮಗಳು ವ್ಯಕ್ತಿಯನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತೊಂದರೆಗೊಳಿಸಬಹುದು. ಇದು ಶುಭ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ಮತ್ತು ದಾಂಪತ್ಯದಲ್ಲಿ ರಾಹುವಿನ ದುಷ್ಪರಿಣಾಮಗಳನ್ನು ಉಂಟುಮಾಡಬಹುದು. ಇಂಥ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸಲೆಂದೇ ವಧುವರರನ್ನು ಮನೆಯಿಂದ ಆಚೆ ಹೋಗಲು ಬಿಡುವುದಿಲ್ಲ. ಹಾಗೆಯೇ ವೈಜ್ಞಾನಿಕವಾಗಿ ನೋಡುವುದಾದರೆ ಅರಿಶಿಣವನ್ನು ಚರ್ಮದ ಮೇಲೆ ಲೇಪಿಸಿದ ನಂತರ ವ್ಯಕ್ತಿಯು ಬಿಸಿಲಿನಲ್ಲಿ ಹೋದರೆ ಬಿಸಿಲಿನಿಂದಾಗಿ ಅವರ ಚರ್ಮ ಹಾನಿಗೊಳಗಾಗಬಹುದು. ಇದು ಚರ್ಮವನ್ನು ಕಪ್ಪಾಗಿಸಿ ಹೊಳಪನ್ನು ಕುಂದುವಂತೆ ಮಾಡಬಹುದು. ಆದ್ದರಿಂದಲೇ ಅರಿಶಿಣ ಶಾಸ್ತ್ರದ ನಂತರ ಅವರನ್ನು ಹೊರಗೆ ಹೋಗದಂತೆ ತಡೆಯಲಾಗುತ್ತದೆ.
7ನೇ ಪ್ರಶ್ನೆ, ಅಯೋಧ್ಯೆಯ ರಾಮ ಮಂದಿರವನ್ನು ಯಾವ ವಾಸ್ತುಶೈಲಿಯ ಆಧಾರದ ಮೇಲೆ ನಿರ್ಮಿಸಲಾಗಿದೆ? ಆಪ್ಷನ್ಸ್ ಎ ದ್ರಾವಿಡ, ಬಿ ನೇಪಾಳಿ, ಸಿ ನಾಗರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ರಾಮ ಮಂದಿರ ದೇವಾಲಯವು ದ್ರಾವಿಡ, ನೇಪಾಳಿ ಮತ್ತು ನಾಗರ ಸೇರಿದಂತೆ 3 ರೀತಿಯ ವಾಸ್ತುಶಿಲ್ಪವನ್ನು ಅಳವಡಿಸಿಕೊಂಡಿದೆ. ಆದರೆ ದೇವಾಲಯದ ಗರಿಷ್ಠ ಭಾಗವನ್ನು ನಾಗರ ವಾಸ್ತುಶೈಲಿಯ ಆಧಾರದ ಮೇಲೆ ನಿರ್ಮಿಸಲಾಗಿದೆ. 8ನೇ ಪ್ರಶ್ನೆ, ಬಾಣಂತಿಯರು ಪ್ರತಿದಿನ ಬೆಳಗ್ಗೆ ಯಾವುದನ್ನು ಕುಡಿಯುವುದರಿಂದ ಉತ್ತಮ ಆರೋಗ್ಯದ ಜೊತೆಗೆ ಎದೆಹಾಲು ಹೆಚ್ಚಾಗುತ್ತದೆ? ಆಪ್ಷನ್ಸ್ ಎ ಸೋಂಪು ನೀರು, ಬಿ ಗ್ರೀನ್ ಟೀ, ಸಿ ಬ್ಲ್ಯಾಕ್ ಟೀ, ಡಿ ಒಣದ್ರಾಕ್ಷಿ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಸೋಂಪು ನೀರು. ಸೋಂಪು ನೀರು ಲ್ಯಾಕ್ಟೋಜೆನಿಕ್ ಗುಣಗಳಿಂದ ಸಮೃದ್ಧವಾಗಿರುವುದರಿಂದ ಹಾಲುಣಿಸುವ ತಾಯಂದಿರು ಪ್ರತಿದಿನ ಬೆಳಗ್ಗೆ ಸೋಂಪು ನೀರನ್ನು ಕುಡಿಯುವುದು ತುಂಬಾ ಪ್ರಯೋಜನಕಾರಿಯಾಗಿದೆ. ಇದನ್ನು ಕುಡಿಯುವುದರಿಂದ ಆರೋಗ್ಯ ವೃದ್ಧಿಸುವುದಲ್ಲದೆ ಎದೆಹಾಲು ಸಹ ಹೆಚ್ಚಾಗುತ್ತದೆ. 9ನೇ ಪ್ರಶ್ನೆ, ಹೆಚ್ಚು ಸಮಯದವರೆಗೂ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ಗಳಲ್ಲಿ ಕೆಲಸ ಮಾಡುವ ಜನರು ಯಾವುದನ್ನು ಸೇವಿಸುವುದು ಒಳ್ಳೆಯದು? ಆಪ್ಷನ್ಸ್ ಎ ಮೀನು, ಬಿ ಮೊಳಕೆ ಕಾಳು, ಸಿ ಮೊಟ್ಟೆ, ಡಿ ಬೆಂಡೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಡೆಕಾಯಿ. ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಗಳ ಮುಂದೆ ಹೆಚ್ಚಿನ ಸಮಯದವರೆಗೂ ಕುಳಿತು ಕೆಲಸ ಮಾಡುವ ಜನರು ತಮ್ಮ ಆಹಾರದಲ್ಲಿ ಬೆಂಡೆಕಾಯಿಯನ್ನು ಸೇವಿಸುವುದರಿಂದ ಇದು ಕಣ್ಣುಗಳ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಕಣ್ಣುಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ, ಜಿರಳೆಗಳನ್ನು ಚಿನ್ನದಂತೆ ಸಾಕುತ್ತಿರುವ ದೇಶ ಯಾವುದು? ಆಪ್ಷನ್ಸ್ ಎ ಆಫ್ರಿಕಾ, ಬಿ ಚೀನಾ, ಸಿ ಜಪಾನ್, ಡಿ ಭೂತಾನ್. ಸರಿಯಾದ ಉತ್ತರ ಆಪ್ಷನ್ ಎ ಆಫ್ರಿಕಾ. ವಿಶ್ವ ಮಾರುಕಟ್ಟೆಯಲ್ಲಿ ಜಿರಳೆಗಳು ಚಿನ್ನದಷ್ಟೇ ದುಬಾರಿಯಾಗುತ್ತಿವೆ. ಕೆಲವು ದೇಶಗಳಲ್ಲಿ ಜಿರಳೆಗಳನ್ನು ಆಹಾರವಾಗಿ ಬಳಸಲಾಗುತ್ತದೆ. ಜಿರಳೆಗಳಿಗೆ ತಿನ್ನುವುದಕ್ಕೆ ತುಂಬಾ ಬೇಡಿಕೆ ಇರುವುದರಿಂದ ಈ ಕೀಟವನ್ನು ಅನೇಕ ದೇಶಗಳಲ್ಲಿ ಸಾಕಲಾಗುತ್ತದೆ. ಅವುಗಳಲ್ಲಿ ಒಂದು ಚೀನಾ. ಆಫ್ರಿಕಾದಲ್ಲಿ ಅನೇಕ ಜನರು ಜಿರಳೆಗಳನ್ನು ತಿನ್ನುತ್ತಾರೆ. ವಿಶ್ವ ಬ್ಯಾಂಕ್ ಪ್ರಕಾರ ಆಫ್ರಿಕಾದ ಖಂಡದಲ್ಲಿ ಹಸಿವು, ಬಡತನ ಮತ್ತು ಪರಿಸರ ಬಿಕ್ಕಟ್ಟುಗಳಿಗೆ ವರ್ಮಿಕಲ್ಚರ್ ಪರಿಹಾರವಾಗಿದೆ. ಹೀಗಾಗಿ ಪ್ರಾಚೀನ ಕಾಲದಿಂದಲೂ ಆಫ್ರಿಕನ್ ಜನರು ಈ ಕೀಟಗಳನ್ನು ತಿನ್ನುತ್ತಾ ಬಂದಿದ್ದಾರೆ. ಮುಂದಿನ ಪ್ರಶ್ನೆ, ನಮ್ಮ ಆಹಾರದಲ್ಲಿ ಇಡ್ಲಿ, ದೋಸೆ ತಿನ್ನುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ತೂಕ ನಷ್ಟ, ಬಿ ಹಸಿವಾಗುವುದಿಲ್ಲ, ಸಿ ಜೀರ್ಣಶಕ್ತಿ ವೃದ್ಧಿ, ಡಿ ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿ. ರುಚಿ ಮತ್ತು ಆರೋಗ್ಯ ಹೇಗೆ ಜೊತೆಯಲ್ಲಿ ಸಾಗುತ್ತದೆ ಎಂಬುದಕ್ಕೆ ಇಡ್ಲಿ ಮತ್ತು ದೋಸೆ ಒಂದು ಪರಿಪೂರ್ಣ ಉದಾಹರಣೆಯಾಗಿದೆ. ಮೊದಲನೆಯದಾಗಿ ಇಡ್ಲಿ ಎಣ್ಣೆ ಮುಕ್ತವಾಗಿದೆ ಮತ್ತು ಕ್ಯಾಲೋರಿಗಳಲ್ಲಿ ತುಂಬಾ ಕಡಿಮೆಯಾಗಿದೆ. ಎರಡನೆಯದಾಗಿ ನೈಸರ್ಗಿಕ ಹುದುಗುವಿಕೆಯ ಪ್ರಕ್ರಿಯೆಯಿಂದಾಗಿ ಇಡ್ಲಿ ಮತ್ತು ದೋಸೆಯು ಜೀರ್ಣಿಸಿಕೊಳ್ಳಲು ತುಂಬಾ ಸುಲಭ ಮತ್ತು ದೇಹವನ್ನು ಹೆಚ್ಚು ಕಾಲ ತುಂಬಿರುತ್ತದೆ. ಹೀಗಾಗಿ ಅನಗತ್ಯವಾದ ಅತಿಯಾದ ತಿನ್ನುವುದು ಅಥವಾ ತಿಂಡಿಗಳನ್ನು ತಪ್ಪಿಸಬಹುದು. ಇದು ಫೈಬರ್ ಮತ್ತು ಕಬ್ಬಿಣದಿಂದ ಕೂಡಿರುವುದರಿಂದ ಭಕ್ಷ್ಯವು ದೇಹಕ್ಕೆ ಅತ್ಯಂತ ಪೌಷ್ಟಿಕವಾಗಿದ್ದು ಈ ಎಲ್ಲಾ ಗುಣಲಕ್ಷಣಗಳು ಜೀರ್ಣಶಕ್ತಿಯನ್ನು ವೃದ್ಧಿಸುವುದರ ಜೊತೆಗೆ ತೂಕ ನಷ್ಟ ಆಹಾರ ಕ್ರಮಕ್ಕೆ ಪರಿಪೂರ್ಣ ಸಹಾಯ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಇದರ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.